ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರಾಗಿದ್ದೀನಿ ನೋಡಿ. ಇವತ್ತು ಎಲ್ಲಿ ಬಂದಿದ್ದೀವಿ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ನೇರಳೆ ಹಣ್ಣು ತಿನ್ನೋಕ್ಕೆ ಬಂದಿದ್ದೀವಿ. ಬನ್ನಿ, ಏನೇನೆಲ್ಲ ನಡೆಯುತ್ತೆ ಶೇರ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಹೊಲಗಳಲ್ಲಿ ಏನೇನೆಲ್ಲ ಹಣ್ಣು ಹಂಪಲಿದೆ ತೋರಿಸ್ತೀನಿ. ಬನ್ನಿ ನೋಡಿ. ಅಷ್ಟು ಆಳ ಇದೆ ನೋಡಿ, ನೀರು ಚಕ್ಕಬಕ್ಕ. ಆದರೆ ನೀರು ನೋಡಿದ್ರೆ ಅಷ್ಟು ಕ್ಲೀನ್ ಇಲ್ಲ. ಇದು ಹೊಸ ಬಾವಿ ಫ್ರೆಂಡ್ಸ್, ಹೊಸ ಬಾವಿ ಕಟ್ತಾ ಇದಾರಲ್ಲ, ಹಾಗಾಗಿ ಅಷ್ಟು ಯಾರು ಈ ಸ್ವಿಮ್ಮಿಂಗ್ ಏನು ಆಡ್ತಾ ಇಲ್ಲ ಇದರಲ್ಲಿ. ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಹಳೆ ಬಾವಿ, ಅಂದರೆ ಹಳೆ ಬಾವಿ ಇದೆ, ಅದರಲ್ಲಿ ಮೆಟ್ಲುಗಳಿಲ್ಲ, ಅಂದರೆ ಚಿಡಿಗಳಿಲ್ಲ ಫ್ರೆಂಡ್ಸ್. ಅದು ಕೂಡ ತೋರಿಸ್ತೀನಿ ಬನ್ನಿ ನಿಮಗೆ ನಾನು. ಹೊಲಗಳಲ್ಲಿ ಏನೇನೆಲ್ಲ ಇದೆ ನೋಡಿ. ಇದ್ದಾಗಿಲ್ಲ ಎಲ್ಲತ್ತಿದೆ. ಬಾಡ್ತಾ ಇನ್ನೊಂದು ಬಾವಿ ನೋಡಿ ಫ್ರೆಂಡ್ಸ್. ಇದು ಹಿಂದಿನ ಕಾಲದ ಬಾವಿ ಫ್ರೆಂಡ್ಸ್. ಇದು ಇವಾಗ ಕಟ್ತಾ ಇರೋದು ನಾನು ಮೊದಲಿಗೆ ಅದೇ ಹೊಸ ಬಾವಿ. ನೀರು ನೋಡಿದ್ರೆ ಚೆನ್ನಾಗಿ ಕ್ಲೀನ್ ಆಗಿದ್ದಾವೆ, ಆದರೆ ಮೇಲೆ ಏರೋಕೆ ಚಿಡಿಗಳಿಲ್ಲ ಫ್ರೆಂಡ್ಸ್. ಹಾಗಾಗಿ ಇದರಲ್ಲಿ ಸ್ವಿಮ್ಮಿಂಗ್ ಏನು ಆಡಲ್ಲ ಹುಡುಗರು. ಆಡ್ತಾರೆ ಆದರೆ ಜಾಸ್ತಿ ಆಡಲ್ಲ. ಹಗ್ಗ ನೋಡಿ ಅದಕ್ಕೆ ಹಿಡ್ಕೊಂಡು ಮೇಲೆ ಏರಬೇಕು. ಆ ಥರ ಜನರಿಗೆ ಮಾತ್ರ, ಅವ್ರು ಮಾತ್ರ ಆಡ್ಬೋದು ಫ್ರೆಂಡ್ಸ್. ಚಿಕ್ಕ ಮಕ್ಕಳೆಲ್ಲ ಆಡಲ್ಲ. ಅಲ್ಲಿ ಚಿಡಿಗಳಿದ್ದಾವೆ, ಆದರೆ ಮಧ್ಯದಲ್ಲಿ 4-5 ಇಲ್ಲ ನೋಡಿ ಫ್ರೆಂಡ್ಸ್. ಅಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ? ತೆಳಗಿಳಿದ್ರೆ ಹಗ್ಗದ ಮೂಲಕನೇ ಬರಬೇಕು ಅವರು. ಆ ಥರ ಇದೆ ಇದು ಬಾವಿ. ಅದಕ್ಕೆ ಜಾಸ್ತಿ ಸ್ವಿಮ್ಮಿಂಗ್ ಆಡಲ್ಲ. ಅದು ಹೊಸ ಬಾವಿಯಲ್ಲಿ ಇನ್ನೂ ಆಡ್ಬೋದು ಫ್ರೆಂಡ್ಸ್. ಏನಕ್ಕಂದ್ರೆ ಇನ್ನು ಕಟ್ತಾ ಇದಾರಲ್ಲ ಹೊಸದಾಗಿ, ಹಾಗಾಗಿ ಅವು ಏನು ಕಟ್ತಾ ಇದಾರಲ್ಲ ಅವರು ಆಡ್ಲಿಕ್ಕೆ ಬೇಡ ಅಂದಿದಾರಂತೆ. ಹಾಗಾಗಿ ಅವು ನೀರು ನೋಡಿದ್ರೆ ಆ ಥರ ಇದಾವೆ, ಗ್ರೀನ್ ಕಲರ್. ಇಲ್ಲಿ ಕಬ್ಬುಗಳು ನೋಡಿ ಫ್ರೆಂಡ್ಸ್. ಇದು ಪತ್ರಿ ಗಿಡ ಅಂತ ಹೇಳಕ್, ಅದು ಪತ್ರಿ ಗಿಡದ ಶಿವ. ಪುದೀನ ತೋರಿಸಿದಿಲ್ಲ, ಹೇಳದ ಬರಪರಿ ತೋರಿಸ್ಬೇಕು ನೋಡಿ. ಶಿವರಾತ್ರಿಗೆ ಶಿವನಿಗೆ ಅರ್ಪಿಸ್ತೀವಲ್ಲ ಫ್ರೆಂಡ್ಸ್ ಬೇಲ್ಪತ್ರೆ. ಅಂದರೆ ಇಲ್ಲಿ ಹೈದರಾಬಾದಲ್ಲಂತೂ ಸಿಗೋದೇ ಇಲ್ಲ. ಸಿಕ್ಕರೂ ಅಮೌಂಟಿಂದ ಸಿಗುತ್ತೆ. ಇಲ್ಲಿ ಊರ ಕಡೆ ನೋಡಿ ಸ್ಟಾಕ್ ಆಗಿ ಎಷ್ಟು ಚೆನ್ನಾಗಿರುತ್ತೆ. ಶಿವನಿಗೆ ಅರ್ಪಿಸುವ ಬೇಲ್ಪತ್ರೆ ಅಂತಾರಲ್ಲ ಫ್ರೆಂಡ್ಸ್, ಅದೇ ನೋಡಿ ಗಿಡ. ಅದು ನಮ್ಮ ಸೈಡೆಲ್ಲ ಖರೀದಿ ತೊಗೊಂಡು ದೇವರಿಗೆ ಹರಿಸ್ತೀವಿ. ಆದರೆ ಈ ಕಡೆ ನೋಡಿ ಇದೇ ಗಿಡಕ್ಕಲ್ಲ ಮಾನಕಾಯಿ. ಹೊಲದಲ್ಲಿ ಫುಲ್ ಎಂಜಾಯ್ ಮಾಡೋಬೇಕಂದ್ರೆ ಯಾವ ಕಡೆ ದಿನ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಫ್ರೆಂಡ್ಸ್. ಚೆನ್ನಾಗಿ ಪ್ಲೇಸ್ ಇರುತ್ತಲ್ಲ, ಗೊತ್ತೇ ಆಗೋದಿಲ್ಲ ನೋಡಿ. ಅಲ್ಲಿ ಹೋರಿಗಳು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಹೊಟ್ಟೆ ತುಂಬ ತಿಂದು ಎಷ್ಟು ಚೆನ್ನಾಗಿ ಕುಸ್ತಿ ಆಡ್ತಾ ಇದ್ದಾವೆ ನೋಡಿ. ಎರಡು ಹತ್ತಿರ ಹೋದರೆ ಸ್ವಲ್ಪ ಹೊಟ್ಟೆ ತುಂಬ ತಿಂದು ಕುಸ್ತಿ ಮೂಡಲ್ಲಿದ್ದಾವಲ್ಲ ಫ್ರೆಂಡ್ಸ್. ಹಾಗಾಗಿ ಹತ್ತಿರ ನಾನು ಜಾಸ್ತಿ ಹೋಗ್ತಾ ಇಲ್ಲ. ಮನೆಯಲ್ಲಿದ್ರೇ ನಾನು ಹತ್ತಿರ ಹೋಗ್ತೀನಿ. ಬೆಳಗ್ಗೆ ಮನೆಯಲ್ಲಿ ನಾನೇ ಅದಕ್ಕೆ ಮುಟ್ಟಿ ಅದಕ್ಕೆ ಚೆನ್ನಾಗಿ ನಾನು ರೀಲ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಏನು ಅದಕ್ಕೆ ಅಂದರೆ ಮಸಾಜ್ ಥರ ಮಾಡ್ತೀನಲ್ಲ, ಆ ಥರ ತಲೆಗೆ ಮುಡಿದ್ರೆ ಶಾಂತ. ಅಂದರೆ ಒಂದು ರೀತಿ ಚೆನ್ನಾಗಿದ್ದಾವೆ ಫ್ರೆಂಡ್ಸ್. ಆಕಳುಗಳು ಎರಡು ತುಂಬ ಚೆನ್ನಾಗಿದ್ದಾವೆ. ಇಲ್ಲಿ ಹೊಲಗಳಲ್ಲಿ ಅಂದರೆ ಸ್ವಲ್ಪ ಪ್ಲೇಸ್ ಚೆನ್ನಾಗಿರುತ್ತಲ್ಲ, ಹೊಟ್ಟೆ ತುಂಬ ತಿಂದು ಹುಲ್ಲೆಲ್ಲ ಮೈದ್ಬಿಟ್ಟು ಚೆನ್ನಾಗಿ ಆಡ್ಕೊತಾ ಇದ್ದಾವೆ ಕುಸ್ತಿಯಲ್ಲಿ. ಇಲ್ಲಿ ಹೊಲಗಳೆಲ್ಲ ನೋಡಿ ಫ್ರೆಂಡ್ಸ್. ಇವಾಗ ಸಮ್ಮರ್ ಇದೆಲ್ಲ, ಇನ್ನೂ ಬಿತ್ತಬೇಕು. ಇನ್ನೂ ಏನು ಬಿತ್ತುತ್ತಾರೋ ಅನ್ನೋದು ಗೊತ್ತಿಲ್ಲ. ಆದರೆ ಇದು ಬೇರೆಯವ್ರದ್ದು ಹೊಲ ಫ್ರೆಂಡ್ಸ್. ಇದು ನಾವು ಬಂದಿರೋದು ನಮ್ಮ ನಾದಿನಿಯವರ ಹೊಲಕ್ಕೆ ಬಂದಿದ್ದೀವಿ. ಆದರೆ ಫುಲ್ ಮಾವಿನ ಹಣ್ಣು, ನೇರಳೆ ಹಣ್ಣು ಫುಲ್ ಸ್ಟಾಕ್ ಇದ್ದಾವೆ ನೋಡಿ ಫ್ರೆಂಡ್ಸ್. ಇಲ್ಲಿ ಒಂದು ರೀತಿ ಆ ಗಿಡಗಳಿಗೆ ನೋಡಿದ್ರೇ ಒಂದು ಚೆಂದ. ಅದು ತೊಗೊಂಡು ತಿಂತೀವಲ್ಲ, ಅದರಲ್ಲಿ ಎಷ್ಟು ಖುಷಿ ಅನಿಸುತ್ತೆ, ಎಷ್ಟು ತೃಪ್ತಿ ಸಿಗುತ್ತೆ ಅಂದರೆ ಕೇಳ್ಬಿಡಿ ಫ್ರೆಂಡ್ಸ್. ಅಷ್ಟು ಖುಷಿ ಇರುತ್ತೆ. ಆಲ್ರೆಡಿ ಇದಕ್ಕೆ ಮಾವಿನ ಹಣ್ಣು ಇಳಿಸಿದ್ದಾರೆ, ಆದರೂ ಇನ್ನೂ ಒಂದೊಂದು ಇದ್ದಾವೆ. 1-2 ಹಣ್ಣು ಅಂದರೆ ಪಾಡ್ ಮಾವಿನ ಹಣ್ಣು ಗಿಡಕ್ಕೆ ಹಣ್ಣಾಗ್ತಾವಲ್ಲ ಫ್ರೆಂಡ್ಸ್. ಅದು ಹಸ್ಬೆಂಡು ಒಂದು ರಾಡಿಂದ ಕಡ್ದಿದ್ದಾರೆ, ಅಲ್ಲಿ ಕೂತ್ಕೊಂಡು ತಿಂತಾ ಇದ್ದಾರೆ ನೋಡಿ. ನಾನು ತಿಂದಿದ್ದೀನಿ, ಆದರೆ ವಿಡಿಯೋದಲ್ಲಿ ಬಿಟ್ಟಿಲ್ಲ. ನಾನು ತಿಂದಿದ್ದೀನಿ. ಆದರೆ ಆ ಗಿಡದ ಕಡ್ದು ತಿಂತೀವಲ್ಲ, ಆ ಟೇಸ್ಟೇ ಬೇರೆ ಇರುತ್ತೆ ಫ್ರೆಂಡ್ಸ್. ತಿಂತ ಮಾತಾಡ್ತಾ ಇದ್ದೀವಿ. ಫುಲ್ಲು ಎಂಜಾಯ್ ಅಂತ ಕೇಳಬೇಡಿ ಫ್ರೆಂಡ್ಸು. ಹೊಲದಲ್ಲಿ ಸಾಯಂಕಾಲ ತಂಪು ಕಾಲದಲ್ಲಿ ಹೋದರೆ
ಫುಲ್ಲು ಎಂಜಾಯ್ಮೆಂಟ್. ಅಂದರೆ ಆ ತಂಪು ಗಾಳಿಯಲ್ಲಿ ಏನು ಕೆಲಸ ಮಾಡಿದ್ರೂ ಒಂಥರ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್. ನಾವು ಅಂತೂ ಎಲ್ಲ ನೋಡಲಿಕ್ಕೆ ನಿಮಗೂ ಕೂಡ ಶೇರ್ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಪ್ರತಿಯೊಂದು ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನು ಇದರಲ್ಲಿ ಏನೇನು ಬಿತ್ತುತ್ತಾರೆ ಅನ್ನೋದು ಗೊತ್ತಿಲ್ಲ ಫ್ರೆಂಡ್ಸ್. ಇವಾಗ ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ಲ, ಇವಾಗೆ ಬಿತ್ತೋದು. ಕಬ್ಬುಗಳು ನೋಡಿ ಫ್ರೆಂಡ್ಸ್, ಅದು ಕೂಡ ಇನ್ನೂ ಹುಲ್ಲಿದ್ದಾವೆ, ಅದಕ್ಕೆ ಮದ್ದು ಹೊಡಿತಾರಂತೆ. ಹುಲ್ಲು ಅದೆಲ್ಲ ಅಂದರೆ ಜನರಿಗೆ ಹಚ್ಚಿದ್ರೆ ತುಂಬ ಅಮೌಂಟ್ ಕೇಳ್ತಾರೆ ಫ್ರೆಂಡ್ಸ್. ಏನಕ್ಕಂದರೆ ಹುಲ್ಲು ಬೆಳೆದ್ಬಿಟ್ಟಿದೆ ಅಲ್ಲ, ಹಾಗಾಗಿ ಕೇಳ್ತಾರೆ ಜನ. ಹುಲ್ಲು ಜಾಸ್ತಿ ಇದ್ದರೆ ಅಮೌಂಟ್ ಜಾಸ್ತಿ ಕೇಳ್ತಾರಲ್ಲ, ಹಾಗಾಗಿ ಈ ಸೈಡಿಂದ ನೋಡಿ ಫ್ರೆಂಡ್ಸ್ ಯಾವ ರೀತಿ ಲುಕ್ ಕಾಣಿಸುತ್ತೆ ಅಂತ ನಾನು ಈ ಬ್ಯಾಕ್ ಕ್ಯಾಮ್ರಾದಿಂದ ಅದು ಮಾಡಿದ್ದೆ. ಇವಾಗ ಎದುರುಗಡೆ ಕ್ಯಾಮ್ರಾದಿಂದ ಮಾಡ್ತಾಯಿದ್ದೀನಿ. ಅಲ್ಲಿ ಒಂದು ಪ್ಲೇಸಲ್ಲಿ ನನಗೆ ಫೋನ್ ಏನೋ ನಂದು ಮೂಗಿನ ಮೇಲೆ ಫೋನ್ ಬಿತ್ತು ಫ್ರೆಂಡ್ಸ್. ಫುಲ್ಲು ನೋವ್ತಾಯಿತ್ತು, ಅದಕ್ಕೆ ಬಾರಿ ಅದು ಕೈ ಅಲ್ಲೇ ಹೋಗ್ತಾಯಿದೆ ನನಗೆ. ಅಲ್ಲಿ ಮಾವಿನ ಹಣ್ಣು ಬಿದ್ದಿದೆ ಫ್ರೆಂಡ್ಸ್. ಅಲ್ಲಿ ಅಂದರೆ ಪಾಡು ಮಾವಿನ ಹಣ್ಣು ಇರುತ್ತೆ, ಗಿಡಕ್ಕೆ ಹಣ್ಣಾಗಿರುತ್ತೆ ನೋಡಿ, ಅದು ತೆಳಗಡೆ ಆಟೋಮೆಟಿಕ್ ಗಾಳಿಗೆ ಬಿದ್ದಿದೆ. ಫುಲ್ಲು ಖುಷಿ ಆಯಿತು ನೋಡಿ ಫ್ರೆಂಡ್ಸ್. ಆ ಥರ ಮಾವಿನ ಹಣ್ಣು ತಿನ್ನೋಕ್ಕೆ ಒಂದು ಟೇಸ್ಟೇ ಕೇಳಬೇಡಿ. ನಾನು ಆಲ್ರೆಡಿ ತಿಂದು ಹಸ್ಬೆಂಡಿಗೆ ಕೊಟ್ಟಿದ್ದೀನಿ, ಅವ್ರು ತಿಂತಾ ಕುಂತಿದ್ದಾರೆ. ಮಾತಾಡ್ತಾ ದಿನ ಯಾವ ಕಡೆ ಹೋಯ್ತು ಅನ್ನೋದೇ ಗೊತ್ತಾಗಿಲ್ಲ ಫ್ರೆಂಡ್ಸ್. ಪ್ರತಿಯೊಂದು ಸ್ಕಿಪ್ ಮಾಡದೆ ನೋಡಿ, ಅರ್ಥ ಆಗುತ್ತೆ ನಿಮಗೆ. ಸಾಯಂಕಾಲ ಟೈಮು ಬ್ಲಾಗ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ಹೊಲಗಳಲ್ಲಿ ಫುಲ್ಲು ಸುತ್ತಾಡಿ ಫುಲ್ಲು ಚೆನ್ನಾಗಿ ಅನ್ನಿಸ್ತು ಫ್ರೆಂಡ್ಸ್. ನಿಜವಾಗ್ಲೂ ಒಂಥರ ಗಾಳಿ ಚೆನ್ನಾಗಿರುತ್ತೆ ಹೊಲ ಕಡೆ. ಇವಾಗ ಮನೆಗೆ ಹೋಗೋ ಟೈಮ್ ಆಗ್ತಾ ಇದೆ. ಆದರೂ ಇನ್ನೊಂದು ನಿಮಗೆ ಇಂಪಾರ್ಟೆಂಟ್ ಅಂದರೆ ನೇರಳೆ ಹಣ್ಣು ಎಷ್ಟು ಸೂಪರಾಗಿ ಇದ್ದಾವೆ ಅಂದರೆ ಕೇಳಬೇಡಿ ಫ್ರೆಂಡ್ಸ್. ನಿಮಗೆ ನಾನು ಹೇಳೋದಕ್ಕಿಂತ ಮುಂಚೆ ನೀವು ಆಲ್ರೆಡಿ ಗಿಡಕ್ಕೆ ನೋಡಿ ಶಾಕ್ ಆಗಬೇಕು. ಆ ರೀತಿ ನೇರಳೆ ಹಣ್ಣು ಫುಲ್ಲು ನೇರಳೆ ಹಣ್ಣು ಸ್ಟಾಕ್ ಇದ್ದಾವೆ. ಅದಕ್ಕೂ ಮುಂಚೆ ನಾನು ಹೊಲಗಡೆ ಅಂದರೆ ಇವಾಗ ಬಾವಿ ಹತ್ತಿರ ನಾವು ಬಂದುಬಿಟ್ಟು ಫುಲ್ ಏನೇನು ಎಂಜಾಯ್ ಮಾಡಿದೆ ಅಂತ ನೋಡಿ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ಅಲ್ಲಿ ಮೂಗಿನ ಮೇಲೆ ಫೋನ್ ಬಡ್ದಿದೆ ಫ್ರೆಂಡ್ಸ್. ನಿಜವಾಗ್ಲೂ ನನ್ನ ಕೈಯಿಂದ ಜಾರುತ್ತೆ ಅಂತ ನಾನು ಅಂದೇ ಈ ಥರ ಕೈ ಜಾರಿಬಿಟ್ಟು ಮೂಗಿನ ಮೇಲೆ ಬಡ್ದು ಫ್ರೆಂಡ್ಸ್. ಅದು ಫೋನು ಗೊತ್ತೇ ಆಗಿಲ್ಲ, ಫುಲ್ಲು ನೋವ್ತಾಯಿತ್ತು. ಆದರೂ ಒಂದು ರೀತಿ ವೀಡಿಯೋ ಮಾಡ್ತಾಯಿದ್ರೆ ಚೆನ್ನಾಗಿ ಅನ್ನಿಸ್ತು. ಮಾವಿನ ಹಣ್ಣು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ದೊಡ್ಡದಿದ್ದಾವೆ ಅಂದರೆ ಅದಕ್ಕೆ ಒಂದು 100 ಮೇಲೆ ಬಂದಿರ್ಬೋದು ನನಗನ್ಸೋ ಪ್ರಕಾರ. ನೋಡಿ ಫ್ರೆಂಡ್ಸ್, ಮೋಡ ಇಲ್ಲ ಏನಿಲ್ಲ, ತಂಪು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ವಾತಾವರಣ ಅಂತ ಕೇಳಬೇಡಿ, ಮನೆಗೆ ಹೋಗಬೇಕು ಅಂತಲೇ ಅನಿಸಿಲ್ಲ ಫ್ರೆಂಡ್ಸ್, ಆ ಥರ ಇತ್ತು. ಚೆನ್ನಾಗಿ ಅನ್ನಿಸ್ತು. ನೀವು ಕೂಡ ನೋಡಿ ನನಗೆ ಅನಿಸಿಕೆ ಅಭಿಪ್ರಾಯ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನನಗೆ ಬನ್ನಿ ಹೋಗ್ತಾ ಇನ್ನೂ ಟೈಮ್ ಇದೆ ಫ್ರೆಂಡ್ಸ್. ಇವಾಗೆಲ್ಲ 5:30 ಆಗ್ತಾಯಿದೆ. ಇನ್ನು ಮನೆಗೆ ಹೋಗೋದು 6:30ಕ್ಕೆ ಹೋಗೋದು. ಅಲ್ಲಿವರೆಗೂ ಏನೇನೆಲ್ಲ ನಡೆಯುತ್ತೆ ಶೇರ್ ಮಾಡ್ತೀನಿ ಬನ್ನಿ. ಅಂದರೆ ನಾನು ಏನು ಹುಡುಕ್ತಾ ಇದ್ದೀನಿ ಅಂದರೆ ಅಲ್ಲಿ ಪುದೀನ ಹಾಕಿದ್ದಾರೆ ಫ್ರೆಂಡ್ಸ್. ಅಲ್ಲಿ ಒಂದು ಸೈಡಿಗೆ ಪುದೀನ ಗಿಡಗಳಿದ್ದಾವೆ. ಅದಕ್ಕೆ ಯಾವ ರೀತಿ ಎಲ್ಲೆಲ್ಲಿ ಹಾಕಿದ್ದಾರೆ ಅಂತ ನೋಡ್ತಾ ಇದ್ದೀನಿ ತೆಳಗಡೆ. ಅಲ್ಲಿ ನನ್ನ ಜೊತೆ ಏನು ಬಂದಿದ್ದಾಳಲ್ವ ಅವಳಿಗಂತೂ ನಾವು ಹೋದರೆ ಎಷ್ಟು ಖುಷಿಯಾಗಿದ್ದಾಳೆ ಕೇಳಬೇಡಿ ಫ್ರೆಂಡ್ಸ್. ಅಷ್ಟು ಖುಷಿಯಾಗಿದ್ದಾಳೆ ಪಾಪ ಅವಳು. ಅಂದರೆ ಅವರು ಅಂದರೆ ಎರಡನೇ ನಾದಿನಿ. ಅವರಿಗೆ 2 ಗಂಡು ಮಕ್ಕಳು, ಇವಳು ಒಬ್ಬಳೇ ಹೆಣ್ಮಗಳು. ಹಾಗಾಗಿ ಅವಳಿಗೆ ಮನೆ ತುಂಬ ಸ್ವಲ್ಪ ಜನ ಬಂದರೆ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತಲ್ಲ ಫ್ರೆಂಡ್ಸ್. ಅದರಲ್ಲಿ ನಾವು ಹೋಗಿದ್ದೀವಿ ಅಂದರೆ ಫುಲ್ಲು ಖುಷಿಯಾಗಿದ್ದಾಳೆ ನೋಡಿ ಫ್ರೆಂಡ್ಸ್. ಅಲ್ಲಿ ಪಿಂಪಲ್ಸ್ ಥರ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಮೂಗಿನ ಮೇಲೆ ಬಡ್ದಿದೆ ಫ್ರೆಂಡ್ಸ್. ಫುಲ್ಲು ನೋವ್ತಾಯಿತ್ತು. ಆದರೂ ಈ ವಾತಾವರಣದಲ್ಲಿ ಇದು ಏನೂ ಕಾಣಿಸಿಲ್ಲ ನೋಡಿ ಫ್ರೆಂಡ್ಸ್. ಆ ಟೈಮಲ್ಲಿ ನಮ್ಮ ಹಸ್ಬೆಂಡು ನೋಡಿ ಫ್ರೆಂಡ್ಸ್ ಫೋಟೋ ಯಾವ ರೀತಿ ತೊಗೊಂಡಿದ್ದಾರೆ, ಒಂದು ರೀತಿ ಚೆನ್ನಾಗಿ ಅನ್ನಿಸ್ತಾಯಿದೆ ಫ್ರೆಂಡ್ಸ್. ಮತ್ತು ಈ ವಾತಾವರಣ ಸಿಗಲ್ಲ ಅಂದ್ಬಿಟ್ಟು ಫೋಟೋ ತೊಗೊಂಡಿದ್ದೀವಿ. ನಾನು ಬೆಳಗ್ಗೆ ಹೇಳಿದ್ನಲ್ಲ ಫ್ರೆಂಡ್ಸ್ ನಿಮಗೆ, ಮನೇಲಿದ್ದರೆ ಈ ಥರ ಚೆನ್ನಾಗಿ ನಾವು ಏನು ಅದ್ರ ಹತ್ತಿರ ಹೋದ್ರೂ ಕೂಡ ಏನು ಮಾಡಲ್ಲ. ಹೊಲಗಳಲ್ಲಿ ಹೋದರೆ ಮುಗ್ದೋಯ್ತು ಫ್ರೆಂಡ್ಸ್. ಮುಟ್ಲಿಕ್ಕೆ ಹೋದರೆ ಹುಡಿಲಿಕ್ಕೆ ಬರುತ್ತೆ, ಆ ಥರ ಇದ್ದಾವೆ ಅವು. ಅಂದರೆ ಜನ ಅಂದರೆ ಅಲ್ಲಿ ಯಾರು ಆಕಳಿಗೆ ಅಂದರೆ ಈ ಹೋರಿಗಳಿಗೆ ಅಥವಾ ಎತ್ತುಗಳಿಗೆ ಮೇಯಿಸ್ತಾರಲ್ಲ, ಅವರಿದ್ದರೆ ಏನು ಮಾಡಲ್ಲ. ಇವಾಗ ಮನೆಯಲ್ಲಿ ನಾವು ಯಾರು ಮುಡಿದ್ರೂ ಏನು ಅಂದರೆ ಫುಲ್ ಏನೋ ಅನ್ನೋದೇ ಹುಡಿಯೋದು ದೂರದ ಮಾತು. ಆದರೆ ಅದಕ್ಕೆ ನಾವು ಹೋಗಿ ಈ ಥರ ಟಚ್ ಮಾಡಿದ್ರೆ ಮನೆಯಲ್ಲಿದ್ದರೆ ಏನು ಮಾಡಲ್ಲ. ಆದರೆ ಹೊಲಗಳಲ್ಲಿ ಹೋದರೆ ಅದಕ್ಕೆ ಯಾರು ನೋಡ್ಕೊತಾರೆ ಅವರಿದ್ದರೆ ಮಾತ್ರ ಹುಡಿಯಲ್ಲ, ಇಲ್ಲಾಂದರೆ ಪಕ್ಕ ಹುಡಿಯೋದು ಗ್ಯಾರಂಟಿ ಫ್ರೆಂಡ್ಸ್. ಏನಕ್ಕಂದರೆ ಹೋರಿಗಳಿದು ಅಂದರೆ ಎತ್ತುಗಳು ಎಲ್ಲದಕ್ಕೂ ಸಿದ್ಧವಾಗಿರುತ್ತೆ. ಆದರೂ ಭಯ ಫ್ರೆಂಡ್ಸ್. ಮನೆಯಲ್ಲಿದ್ದರೆ ಭಯ ಆಗಲ್ಲ ಫ್ರೆಂಡ್ಸ್. ಏನಕ್ಕಂದರೆ ಮನೆಯಲ್ಲಿ ತುಂಬ ಸೈಲೆಂಟ್ ಇರ್ತವೆ. ಅದಕ್ಕೆ ನಾನು ನಿಮಗೆ ಶೇರ್ ಮಾಡೋಣ ಅಂದ್ಬಿಟ್ಟು ಇದು ವಿಡಿಯೋ ಕೂಡ ತೊಗೊಂಡಿದ್ದೀನಿ ನಾನು.
ಅಂದರೆ ನಾವು ಹೊಲಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನೇ ಹಿಡ್ದಿರೋದು ಫ್ರೆಂಡ್ಸ್ ಇದು. ಅಂದರೆ ಆವಾಗ ಸೈಲೆಂಟ್, ತುಂಬ ಅಂದರೆ ತುಂಬ ಸೈಲೆಂಟ್ ಇರುತ್ತೆ ಮನೆಯಲ್ಲಿ. ಒಂದು ಚಿಕ್ಕ ಮಕ್ಕಳಿಗೂ ಕೂಡ ಹೊಡೆಯಲ್ಲ. ಹೊಲಗಳಲ್ಲಿ ಅಂತೂ ಕೇಳಬೇಡಿ, ಫುಲ್ ಗರಮ್ ಆಗಿರುತ್ತೆ ಫ್ರೆಂಡ್ಸ್. ಅಂದರೆ ನೋಡಿ ಎಷ್ಟು ಚೆನ್ನಾಗಿ ನಾನು ಅದಕ್ಕೆ ಮಾಲಿಶ್ ಥರ ಮಾಡ್ತಾಯಿದ್ರು, ಎಷ್ಟು ಚೆನ್ನಾಗಿ ಮೇಲ್ ಮಾಡ್ತಾಯಿದ್ದೆ ನೋಡಿ ಫ್ರೆಂಡ್ಸ್. ಅದು ಆಕಳುಗಳಿಗೆ ಹಿಡಿಯೋಕ್ಕೆ ಒಂದು ಚಂದ. ನಾವು ಮುಟ್ಟಿದ್ರೆ ಕೆಲವೊಬ್ಬರಿಗೆ ಮುಟ್ಲಿಕ್ಕೆ ಬಿಡಲ್ಲ ಫ್ರೆಂಡ್ಸ್ ಆಕಳುಗಳು, ಏನೋ ಗೊತ್ತಿಲ್ಲ. ಆದರೆ ನನಗೆ ಮೂಕು ಪ್ರಾಣಿ ಅಂದರೆ ಭಾರಿ ಇಷ್ಟ ಫ್ರೆಂಡ್ಸ್, ನಿಜ ಹೇಳ್ತಾ ಇದ್ದೀನಿ. ಮೂಕು ಪ್ರಾಣಿಗಳಂದರೆ ನನಗೆ ಈ ಥರ ಅದಕ್ಕೆ ಟಚ್ ಮಾಡೋದು, ಈ ಥರ ಅದಕ್ಕೆ ಒಂಥರ ಮುಟ್ಲಿಕ್ಕೆ ಒಂದು ಚಂದ ಫ್ರೆಂಡ್ಸ್. ಮೂಕು ಪ್ರಾಣಿ ಯಾವುದೇ ಇರಲಿ, ನನಗೆ ಕಬೂತರ್ ಇರಲಿ, ಬೆಕ್ಕು ಇರಲಿ, ನಾಯಿ ಇರಲಿ, ಆಕಳು, ಪ್ರತಿಯೊಂದು ಮೂಕು ಪ್ರಾಣಿ ಅಂದರೆ ಭಾರಿ ಇಷ್ಟ ಫ್ರೆಂಡ್ಸ್. ಹಾಗಾಗಿ ನನಗೆ ಮೂಕು ಪ್ರಾಣಿಗಳು ಅಂದರೆ ಜಾಸ್ತಿ ಕನೆಕ್ಟ್ ಆಗ್ತವೆ. ಇವಾಗ ನೇರಳೆ ಹಣ್ಣು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಿಮಗೆ ಯಾವ ರೀತಿ ಹತ್ತಿದಾವೆ ಅಂತ ನೋಡಿ ಫ್ರೆಂಡ್ಸ್. ನಿಮಗೆಲ್ಲ ಈ ವಿಡಿಯೋ ನೋಡೇ ನಿಮ್ಮ ಬಾಯಿಗೆ ನೀರು ಬಂದಿರ್ಬೋದು. ನಾನು ಅಲ್ಲಿ ಗಿಡದ ಹತ್ತಿರನೇ ಹೋಗಿದ್ದೀನಿ, ನನಗಂತೂ ಕೇಳಲೇಬೇಡಿ ಫ್ರೆಂಡ್ಸ್. ಫುಲ್ಲು ಎಷ್ಟು ಮನಸ್ಸಿಗೆ ಬಂತು ಅಷ್ಟು ಅಲ್ಲೇ ತಿಂದಿದ್ದೀನಿ. ಈ ಥರ ಕಡ್ಕೊಳ್ಳೋದು ತಿನ್ನೋದು ಅಷ್ಟು ಸ್ಟಾಕ್ ಇದ್ದಾವೆ ಫ್ರೆಂಡ್ಸ್ ಆ ಊರಲ್ಲಿ. ಎಲ್ಲಿ ನೋಡಿದ್ರು ಅಲ್ಲಿ ನೇರಳೆ ಹಣ್ಣಿನ ಗಿಡ ನೋಡಿ ಫ್ರೆಂಡ್ಸ್. ಅಷ್ಟು ಕೆಳಗಡೆ ಇದ್ದಾವೆ. ನಾನು ಏನೂ ಅದ್ರ ಮೇಲೆ ಕೂಡ ಯಾವುದ್ರ ಮೇಲೂ ಕೂಡ ಏರಿಲ್ಲ. ನಾವು ಕೆಳಗಡೆ ನಿಂತರೆ ಸಾಕು, ಅಲ್ಲಿ ಆಟೋಮೆಟಿಕ್ಕಾಗಿ ನಮ್ಮ ಕೈ ಅಲ್ಲೇ ನಿಣುಕುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಆ ಟೈಮಲ್ಲಿ ನೋಡಿ ಫ್ರೆಂಡ್ಸ್, ಸಂಜೆ ಟೈಮ್ 5 ಗಂಟೆ ಟೈಮಲ್ಲಿಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ ನೇರಳೆ ಹಣ್ಣು ಸ್ಪೆಷಲ್ ಗಿಡ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನನಗೆ ಇಷ್ಟಕರವಾದ ಹಣ್ಣಿದು. ನನಗೆ ಎಷ್ಟು ಕೊಟ್ಟರೂ ಸರಿ ಹೋಗಲ್ಲ, ಅಷ್ಟೇ ಇಷ್ಟಪಡ್ತೀನಿ ಫ್ರೆಂಡ್ಸ್. ನನಗೆ ನೇರಳೆ ಹಣ್ಣು ಅಂದರೆ ತುಂಬ ಇಷ್ಟ, ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ನಾನಂತೂ ಫುಲ್ಲು ತಿಂದಿದ್ದೀನಿ ನೋಡಿ ಫ್ರೆಂಡ್ಸ್. ನೇರಳೆ ಹಣ್ಣು, ಮಾವಿನ ಹಣ್ಣು, ಮತ್ತು ಇನ್ನೊಂದು 2 ನೆನಪು ಬರ್ತಿಲ್ಲ, ಆದರೆ ಫುಲ್ ಎಂಜಾಯ್ ಮಾಡಿದ್ದೀನಿ. ಇವಾಗ ನಾಳೆ ಹೋಗಬೇಕು ಫ್ರೆಂಡ್ಸ್. ನಾವು ನಾಳೆ ಅಂದ್ರೂ ಸ್ವಲ್ಪ ಬೇಗನೆ ರೆಡಿಯಾಗಿ ಹೈದ್ರಾಬಾದ್ಗೆ ಹೋಗಬೇಕು. ಮತ್ತು ಹೈದ್ರಾಬಾದಲ್ಲಿ ಹೋದ್ಮೇಲೆ ಆ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಕಷ್ಟನೇ ಫ್ರೆಂಡ್ಸ್ ವೀಡಿಯೋ ಮಾಡೋದು. ಇಲ್ಲಿ ಏನಕ್ಕಂದರೆ ನನಗೆ ಸ್ವಲ್ಪ ಯಾರ್ದು ಮನಸ್ಸು ಹೆಂಗೇನೋ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಭಯ ಆಗ್ತಾಯಿದೆ. ಯಾರಿಗೆ ತೊಗೊಂಡ್ರು ಇದು ಕೇಳ್ಬೋದಲ್ಲ ಫ್ರೆಂಡ್ಸ್. ಹಾಗಾಗಿ ನಾನು ವಿಡಿಯೋ ನೋಡಿ ತೊಗೊತಾ ಇದ್ದೀನಿ. ಇವಾಗ ಮನೆಗೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ಫುಲ್ ಕತ್ಲೆ ಆಗ್ತದೆ ನೋಡಿ. ಇಷ್ಟು ಕತ್ಲೆ ಆಗೋವರೆಗೂ ನಾವು ಹೊಲದಲ್ಲೇ ಉಳ್ಕೊಂಡಿದ್ದೀವಿ. ಅಂದರೆ ಫುಲ್ ಎಂಜಾಯ್ ಮಾಡಿದ್ವಿ ನೋಡಿ ಫ್ರೆಂಡ್ಸ್. ಏನಂದರೆ ಎಲ್ಲ ಕಡೆ ಸುತ್ತಾಡಿದ್ರೆ ಒಂದು ಮಜಾನೇ ಬೇರೆ ಇರುತ್ತೆ ಫ್ರೆಂಡ್ಸ್. ಇವಾಗ 6:30 ಆಗ್ತಾಯಿದೆ. 6:30ಕ್ಕೆ ಅಲ್ಲಿಂದ ಬಿಟ್ಟಿದ್ದೀವಿ ನಾವು ಮನೆಗೆ. ಇವಾಗ 6:30ಕ್ಕೆ ಅಲ್ಲಿಂದ ಬಿಟ್ಟಿದ್ದೀವಲ್ಲ, ಸ್ವಲ್ಪ ದೂರನೇ ಇದೆ ಫ್ರೆಂಡ್ಸ್ ಮನೆಗೆ. ಅಲ್ಲಿಂದ ಕೂಡ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ. ಅಂದರೆ ಒಂದು ನೋಡೋಕ್ಕೆ ಒಂದು ಹೊಲದಲ್ಲಿ ವೀಡಿಯೋ ಮಾಡಿದ್ರೇ ಅದು ಚೆಂದ. ನಾವು ಹೋಗ್ತಾ ಇರೋದು 6:30 ನೋಡಿ ಫ್ರೆಂಡ್ಸ್. ಮನೆಗೆ ಹೋಗೋದು ಒಂದು 1/2 hour ಆಗ್ಬೋದು ಅನ್ಕೋತೀನಿ ಫ್ರೆಂಡ್ಸ್. ನನಗನ್ಸೋ ಪ್ರಕಾರ ಒಂದು 1/2 hour. ಅಂದರೆ ಅಷ್ಟು ಭಯ ಏನಿಲ್ಲ ಫ್ರೆಂಡ್ಸ್ ಆ ಹಾದಿಯಲ್ಲಿ, ಅಂದರೆ ಆ ರಸ್ತೆಯಲ್ಲಿ ಅಷ್ಟು ಭಯ ಇಲ್ಲ. ಆರಾಮಾಗಿ ಕತ್ಲೆ ಆದರೂ ಕೂಡ ಆರಾಮಾಗಿ ಹೋಗ್ಬೋದು. ಒಂದು ಮಿನಿಮಮ್ ಒಂದು 1/2 hour ಕೂಡ ಇಲ್ಲ ಫ್ರೆಂಡ್ಸ್. ನನಗನ್ಸೋ ಪ್ರಕಾರ ಒಂದು 25 ನಿಮಿಷದಲ್ಲಿ ಮನೆಗೆ ಮುಟ್ಬೋದು. ಹೋಗೋ ದಾರಿಯಲ್ಲಿ ಫುಲ್ ಮಜಾ, ಅಂದರೆ ಜೋಕ್ ಮಾಡ್ಕೊತ ಹೋಗ್ತಾಯಿದ್ವಿ. ಅಂದರೆ ಚೆನ್ನಾಗಿ ಆ ದಿನ ಯಾವ ಕಡೆ ಹೋಯ್ತು ಅನ್ನೋದೇ ಗೊತ್ತಾಗಿಲ್ಲ ಫ್ರೆಂಡ್. ಅಷ್ಟು ಚೆನ್ನಾಗಿ ಅನ್ನಿಸ್ತು ನನಗಂತೂ. ಫುಲ್ ಎಂಜಾಯ್ ಆಯಿತು. ಹೊಲಕ್ಕೆ ಹೋಗಿ ಹಣ್ಣು ತಿನ್ನೋದು, ಮತ್ತು ಸ್ವಲ್ಪ ರೀಲ್ಸ್ ಮಾಡಿದ್ವಿ ಅಲ್ಲಿ ಕೂಡ ಹೋಗಿ. ಚೆನ್ನಾಗಿ ಅನಿಸ್ತು ಫ್ರೆಂಡ್ಸ್. ಮತ್ತು ನಾಳೆ ಹೈದ್ರಾಬಾದಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಅಲ್ಲೇ ಮನೆಗೆ ಹೋದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಯಾರೂ ಮರಿಬೇಡಿ, ನನ್ನ ಚಾನಲನ್ನು ನೋಡೋದು ಮಾತ್ರ ಮರಿಬೇಡಿ. ಹಾಗೆ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಫುಲ್ ಎಂಜಾಯ್ ಮಾಡಿದೆ. ನಿಮಗೆ ಏನು ಅನ್ನಿಸ್ತು ಈ ವಿಡಿಯೋದಲ್ಲಿ ಅಂತ ನೋಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆನಾ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ತುಂಬ ಲೇಟ್ ಆಗಿದೆ, ಆಲ್ರೆಡಿ 7 ಗಂಟೆ ಆಗ್ತಾಯಿದೆ. ಇನ್ನೊಂದು ಸ್ವಲ್ಪನೇ ಇದೆ ನೋಡಿ ಫ್ರೆಂಡ್ಸ್ ಕತ್ಲೆ ಆಗಲಿಕ್ಕೆ. ಮತ್ತು ಇನ್ನೊಂದು ಬ್ಲಾಗೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಎಲ್ಲರಿಗೂ.